ಕಿಸಾನ್ ಬಯೋ ಫರ್ಟಿಲೈಸರ್ಸ್ ಅಂತ ಸುಮಾರು 15 ವರ್ಷಗಳಿಂದ ನಮ್ಮ ರೈತರಿಗೆ ಒಳ್ಳೆ ಇಳುವರಿಯನ್ನ ತಂದುಕೊಡ್ತಾ ಇದೆ. ಅನೇಕ ಸಾವಯವ ಪದಾರ್ಥಗಳನ್ನ ಬಳಸಿ 100% ನ್ಯಾಚುರಲ್ ಆಗಿ ಮಾಡಿರುವಂತಹ ಗೊಬ್ಬರ ಇದು. ಒಂದು ಗೊಬ್ಬರವನ್ನ ಎಲ್ಲಾ ರೀತಿಯ ಬೆಳೆಗಳಿಗೂ ಕೂಡ ಉಪಯೋಗಿಸ್ಕೋಬಹುದು. ಇಳುವರಿ ಸಮಯದಲ್ಲಿ ಹರಳು ಉದುರೋದಿಲ್ಲ, ಮತ್ತೆ ಒಂಬಾಳೆ ಚಿಗುರುತ್ತೆ, ಅದು ಯಾವುದೇ ಕಾರಣಕ್ಕೂ ಒಣಗಲ್ಲ. ಗೊಬ್ಬರ ಹಾಕ್ತಾ ಇದ್ದೀನಿ, ಚೆನ್ನಾಗಿ ಬಂದಿದೆ, ಇಳುವರಿ ಚೆನ್ನಾಗಿ ಬಂದಿದೆ, ತೂಕನೂ ಚೆನ್ನಾಗಿ ಬಂದಿದೆ. ಈ ಒಂದು ಕಿಸಾನ್ ಬಯೋ ಫರ್ಟಿಲೈಸರ್ 100% ISO ಸರ್ಟಿಫೈಡ್ ಆಗಿದೆ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ರೈತರು ಬೆಳೆಯುವಂತ ಬೆಳೆಗೆ ನೀರು ಎಷ್ಟು ಮುಖ್ಯನೋ ಅದೇ ರೀತಿ ಗೊಬ್ಬರ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇರೋದ್ರಿಂದ ಇಳುವರಿ ಸರಿಯಾಗಿ ಸಿಗ್ತಾ ಇಲ್ಲ, ಭೂಮಿಯ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ ಸಾವಯವ ಗೊಬ್ಬರ. ಆದ್ರೆ ಯಾವ ಒಂದು ಸಾವಯವ ಗೊಬ್ಬರವನ್ನ ಬಳಕೆ ಮಾಡೋದ್ರಿಂದ ಇಳುವರಿ ಜಾಸ್ತಿ ಸಿಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ ನೋಡೋದಾದ್ರೆ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಕಿಸಾನ್ ಬಯೋ ಫರ್ಟಿಲೈಸರ್ಸ್ ಅಂತ ಸುಮಾರು 15 ವರ್ಷಗಳಿಂದ ನಮ್ಮ ರೈತರಿಗೆ ಒಳ್ಳೆ ಇಳುವರಿಯನ್ನ ತಂದು ಕೊಡ್ತಾ ಇದೆ. ಈ ಒಂದು ಕಿಸಾನ್ ಬಯೋ ಫರ್ಟಿಲೈಸರ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಹೆಚ್ಚಿನ ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾನೇ ಸಹಾಯ ಆಗುತ್ತೆ. ನಾನು ಆಗಲೇ ತಿಳಿಸ್ಕೊಟ್ಟೆ ನಿಮಗೆ, ಈ ಒಂದು ಗೊಬ್ಬರವನ್ನು ಬಳಕೆ ಮಾಡಿ ಅನೇಕ ರೈತರು ಲಾಭವನ್ನು ಪಡಿತಾ ಇದ್ದಾರೆ ಅಂತ. ಅಂಥದ್ದು ಈ ಒಂದು ಗೊಬ್ಬರದಲ್ಲಿ ಏನಿದೆ ಅಂತ ನೋಡೋದಾದರೆ ನಿಮಗೆ ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಮೈಕ್ರೋ ನ್ಯೂಟ್ರಿಯೆಂಟ್ಸು, NPK ನ್ಯೂಟ್ರಿಯೆಂಟ್ಸು, ಎರೆಹುಳು ಗೊಬ್ಬರ, ಇದೇ ರೀತಿಯಾದಂತಹ ಅನೇಕ ಸಾವಯವ ಪದಾರ್ಥಗಳನ್ನು ಬಳಸಿ ಕಾಂಪೋಸ್ಟ್ ಮಾಡಿ ತುಂಬ 100% ನ್ಯಾಚುರಲ್ ಆಗಿ ಮಾಡಿರುವಂತಹ ಗೊಬ್ಬರ ಇದು. ಹಾಗೆ ಈ ಒಂದು ಗೊಬ್ಬರವನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಕೂಡ ಉಪಯೋಗಿಸ್ಕೋಬಹುದು. ಹೇಳಬೇಕು ಅಂತಂದರೆ ಹೂವು, ತರಕಾರಿ, ತೋಟಗಾರಿಕೆ ಬೆಳೆಗಳು, ಹಾಗೆ ಕಮರ್ಷಿಯಲ್ ಕ್ರಾಪ್ಸು, ಎಲ್ಲ ರೀತಿಯ ಬೆಳೆಗಳಿಗೂ ಕೂಡ ಆರಾಮಾಗಿ ಇದನ್ನು ಉಪಯೋಗಿಸ್ಕೋಬಹುದು. ವಿಶೇಷವಾಗಿ ಅಡಿಕೆ ಬೆಳೆಗೆ ಈ ಒಂದು ಗೊಬ್ಬರವನ್ನು ಬಳಸೋದ್ರಿಂದ ಹೆಚ್ಚಿನ ಲಾಭವನ್ನು ಮಾಡ್ಬೋದು. ಬೆಳೆ ಕೊಡುವಂತಹ ಅಡಿಕೆ ಮರಗಳಿಗೆ 4 ರಿಂದ 5 kg ಉಪಯೋಗ ಮಾಡಬೇಕಾಗುತ್ತೆ. ಹಾಗೆ ಚಿಕ್ಕ ಸಸಿಗಳಿಗೆ 1 ರಿಂದ 2 kg ಅಥವಾ ವಯಸ್ಸಿನ ಅನುಗುಣವಾಗಿ ಕೊಡ್ತಾ ಬಂದರೆ ಒಳ್ಳೆ ಇಳುವರಿಯನ್ನು ಮಾಡ್ಕೋಬಹುದು. ಮರನೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಈ ಒಂದು ಗೊಬ್ಬರವನ್ನು ಬಳಕೆ ಮಾಡೋದ್ರಿಂದ ರೈತರಿಗೆ ಏನೆಲ್ಲ ಲಾಭ ಇದೆ ಅಂತ ನೋಡೋದಾದರೆ ನಿಮಗೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಮಣ್ಣಿನಲ್ಲಿ ನೀರನ್ನು ಹಿಡ್ಕೊಳ್ಳುವಂಥ ಶಕ್ತಿ ಹೆಚ್ಚಾಗುತ್ತೆ, ಸಾವಯವ ಇಂಗಾಲ ಹೆಚ್ಚಾಗುತ್ತೆ, ಎರೆಹುಳು ಉತ್ಪಾದನೆ ಜಾಸ್ತಿ ಆಗುತ್ತೆ, ವಿಶೇಷವಾಗಿ ಬಿಳಿ ಬಣ್ಣದ ಬೇರುಗಳು ಹೆಚ್ಚಾಗುತ್ತಂತೆ. ಇನ್ನು ಇಳುವರಿ ಸಮಯದಲ್ಲಿ ಹರಳು ಉದುರೋದಿಲ್ಲ, ಮತ್ತೆ ಒಂಬಾಳೆ ಚಿಗುರುತ್ತೆ, ಅದು ಯಾವುದೇ ಕಾರಣಕ್ಕೂ ಒಣಗಲ್ಲ. ಇನ್ನು ಗೊಬ್ಬರವನ್ನ ಯಾವ ರೀತಿ ಹಾಕಬೇಕಾಗುತ್ತೆ ಅಂತ ನೋಡೋದಾದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ನಾವು 4.5 ಇಂಚು ಮಣ್ಣನ್ನು ತೆಗೆದಿದ್ದೀವಿ. ಅಂದರೆ ಬುಡದಿಂದ 1.5 ಅಡಿ ಗ್ಯಾಪನ್ನು ಕೊಟ್ಟು ನಾವು 4.5 ಇಂಚು ಮಣ್ಣನ್ನು ತೆಗಿಬೇಕಾಗುತ್ತೆ. ಮಣ್ಣನ್ನು ತೆಗೆದ ನಂತರ ಸುತ್ತಲೂ ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಕೆಲವೊಬ್ಬರೇ ನಾವು ಏನು ಮಾಡ್ತಾರೆ, ಗೊಬ್ಬರ ಹಾಕಿದ ತಕ್ಷಣ ಅದ್ರ ಮೇಲೆ ಮಣ್ಣನ್ನು ಹಾಕದೆ ಹಂಗೆ ಬಿಟ್ಬಿಡ್ತಾರೆ. ಈ ರೀತಿ ಮಾಡೋದ್ರಿಂದ ಸೂರ್ಯನ ಕಿರಣಗಳು ಬಿದ್ದು ಗೊಬ್ಬರ ಒಣಗೋಗುತ್ತೆ, ಡ್ರೈ ಆಗುತ್ತೆ. ಹಾಗೆ ನೀರು ಬಿದ್ದ ತಕ್ಷಣವೇ ಆ ನೀರಲ್ಲೇ ಗೊಬ್ಬರ ಕೊಚ್ಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಮಣ್ಣನ್ನು ತೆಗೆದ ನಂತರ ಅದ್ರ ಮೇಲೆ ಗೊಬ್ಬರ ಹಾಕಿ ಇಮಿಡಿಯೇಟಾಗಿ ಅದ್ರ ಮೇಲೆ ಮಣ್ಣನ್ನು ಮುಚ್ಚಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಪೋಷಕಾಂಶಗಳು ಆ ಒಂದು ಮರಕ್ಕೆ ಸಿಗುತ್ತೆ. ಇನ್ನು ಈ ಒಂದು ಕಿಸಾನ್ ಬಯೋ ಫರ್ಟಿಲೈಸರ್ 100% ISO ಸರ್ಟಿಫೈಡ್ ಆಗಿದೆ, ಸಾವಯವ ಗೊಬ್ಬರ ಅಂತಲೇ ಹೇಳ್ಬೋದು. ಸುಮಾರು 15 ವರ್ಷಗಳಿಂದ ನಮ್ಮ ರೈತರಿಗೆ ಒಳ್ಳೆ ಲಾಭವನ್ನು ತಂದುಕೊಡ್ತಾ ಇದೆ. ನಾನು ಆಗ್ಲಿಂದನೂ ಹೇಳ್ತಾ ಇದ್ದೀನಿ, ಅನೇಕ ರೈತರು ಈ ಗೊಬ್ಬರವನ್ನು ಬಳಸಿ ಒಳ್ಳೆ ಲಾಭ ಮಾಡ್ತಾ ಇದ್ದಾರೆ ಅಂತ. ಇವರು ಷಡಾಕ್ಷರಿ ಅಂತ ತುಮಕೂರಿನ ರೈತರು ಸುಮಾರು 2 ವರ್ಷಗಳಿಂದ ಈ ಗೊಬ್ಬರವನ್ನು ಬಳಸ್ತಾ ಇದ್ದಾರಂತೆ. ಸರ್, ಈಗ ಈ ಒಂದು ಕಿಸಾನ್ ಬಯೋ ಫರ್ಟಿಲೈಸರ್ಸ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಸರ್? ನಾನು ಯೂಟ್ಯೂಬ್ನಲ್ಲಿ ನೋಡಬೇಕಾದ್ರೆ ಈ ಮಾಹಿತಿ ತಿಳ್ಕೊಂಡು ಗೊಬ್ಬರ ನೋಡೋಣ ಅಂತೇಳಿ ಒಂದು ಸಲ ತೋಟಕ್ಕೆ ಕರೆಸಿ ಅವ್ರನ್ನೇ ಕರೆಸಿಬಿಟ್ಟು ಎಲ್ಲ ತೋಟಗಳಿಗೂ ಹಾಕಿಸ್ದೆ. ಒಳ್ಳೆ ಇಳುವರಿ ಬರ್ತಾಯಿತ್ತು. ಆದ್ದರಿಂದ ನಾನು ಮುಂದೆ ಇದನ್ನು ತಗೊಂಡು ಒಳ್ಳೆ ಲಾಭ ಪಡಿಬೋದು, ಬೇರೆ ರೈತರಿಗೂ ತಿಳಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಗೊಬ್ಬರ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ, ಇಳುವರಿ ಚೆನ್ನಾಗಿ ಬಂದಿದೆ, ತೂಕನೂ ಚೆನ್ನಾಗಿ ಬಂದಿದೆ, ಕೊಬ್ಬರಿ ಅಡಿಕೆ ಎಲ್ಲ ಚೆನ್ನಾಗಿ ಬಂದಿದೆ. ಈ ಗೊಬ್ಬರವನ್ನು ಬಳಸೋದಕ್ಕಿಂತ ಮುಂಚೆ ನಿಮಗೆ ಏನೆಲ್ಲ ತೊಂದರೆ ಆಗ್ತಿತ್ತು ಸರ್? ಬಳಸಾದ್ಮೇಲೆ ಯಾವ ರೀತಿ ಲಾಭ ಸಿಕ್ತು ನಿಮಗೆ? ಅಂದರೆ ಗಿಡಗಳು ರೋಗದ ಬಂದಂಗೆ ಒಂದು ಸ್ವಲ್ಪ ಎಲ್ಲವ ಮಚ್ಚೆ ಆಗಿ ಆಮೇಲೆ ಕಾಯಿಗಳು ಉದುರುತ್ತಿದ್ದು, ಆಮೇಲೆ ತೆಂಗಿನ ಗಿಡ ಒಂಥರ ರೋಗದಂಗೆ ಗರಿಯೆಲ್ಲ ಇಳ ಬೀಳ್ತಿದ್ದು. ಇದನ್ನು ಹಾಕಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಗಿಡ ತೆಂಗಿನ ಗರಿಗೆ ಬಾಗೋದು ನಿಲ್ತು, ಇಳುವರಿನೂ ಚೆನ್ನಾಗಿ ಬಂತು, ರೋಗನೂ ಹರಿತು. ಆದ್ದರಿಂದ ಇದನ್ನು ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಪ್ರತಿಯೊಬ್ಬರು ಉಪಯೋಗಿಸಿರಿ, ನಮ್ಮಂಥ ನಾವು ನೋಡ್ಕೊಂಡವರಾಗಲಿ ಬೇರೆಯವ್ರು ನೋಡ್ಕೊಂಡವರಾಗಲಿ ಪ್ರತಿಯೊಬ್ಬರು ಉಪಯೋಗಿಸಿರಿ ಒಳ್ಳೆಯ ಲಾಭ ಬರುತ್ತೆ ಅಂತ ನನಗೆ ಅನಿಸಿದೆ. ನೋಡಿದ್ರಲ್ಲ, ಈ ಒಂದು ಕಿಸಾನ್ ಬಯೋ ಫರ್ಟಿಲೈಸರ್ಸ್ನ ಬಳಸೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ. ನಿಮ್ಮ ಬೆಳೆಗಳಿಗೂ ಕೂಡ ಈ ಒಂದು ಗೊಬ್ಬರವನ್ನು ಬಳಸಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಈ ಕೂಡಲೇ ಕರೆಯನ್ನು ಮಾಡಿ ಪರ್ಚೇಸನ್ನು ಮಾಡ್ಬೋದು. ಹಾಗೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಹೆಚ್ಚಿನ ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಎಲ್ಲ ರೈತರಿಗೂ ಕೂಡ ಸಹಾಯ ಮಾಡಿ.